ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಭಾರತ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಬಗ್ಗೆ ಮಾತನಾಡೋಣ. ಈಗಿರುವ ಲೋಕಸಭಾ ಸದಸ್ಯರ ಸಂಖ್ಯೆ 543 ಆದರೆ ಈಗ ಕೇಂದ್ರ ಸರ್ಕಾರ ಅದನ್ನ 816ಕ್ಕೆ ಹೆಚ್ಚಿಸುವ ಬಗ್ಗೆ ಯೋಚನೆ ಮಾಡುತ್ತಿದೆ. ಹೌದು, ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಇದು ಭಾರತ ರಾಜಕೀಯ ವ್ಯವಸ್ಥೆಯಲ್ಲೇ ಬಹುದೊಡ್ಡ ಪರಿವರ್ತನೆ ಆಗಬಹುದು. ಹಾಗಾದ್ರೆ ಈ ನಿರ್ಧಾರ ಯಾಕೆ, ಯಾರಿಗೆ ಲಾಭ, ಯಾರಿಗೆ ನಷ್ಟ, ಈ ಎಲ್ಲವನ್ನ ಕ್ಲಿಯರ್ ಆಗಿ ನೋಡೋಣ. ಮೊದಲು ಈಗಿನ ಪರಿಸ್ಥಿತಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಭಾರತದಲ್ಲಿ ಲೋಕಸಭೆಯಲ್ಲಿ ಒಟ್ಟು 543 ಸದಸ್ಯರು ಇದ್ದಾರೆ. ಇವರು ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಕಳೆದ ಹಲವಾರು ವರ್ಷಗಳಿಂದ ಲೋಕಸಭಾ ಸೀಟುಗಳ ಸಂಖ್ಯೆ ಹೆಚ್ಚಿಸಲಿಲ್ಲ, ಆದ್ರೆ ಜನಸಂಖ್ಯೆ ಮಾತ್ರ ತುಂಬಾ ಹೆಚ್ಚಾಗಿದೆ. ಇದರಿಂದ ಏನಾಗುತ್ತದೆ ಅಂದರೆ ಒಬ್ಬ ಸದಸ್ಯನಿಗೆ ಪ್ರತಿನಿಧಿಸಬೇಕಾದ ಜನರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಕೆಲ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ತುಂಬಾ ಜಾಸ್ತಿ, ಕೆಲ ಕಡೆ ಕಡಿಮೆ. ಇದರಿಂದ ಸಮಾನ ಜನಪ್ರತಿನಿಧಿತ್ವ ಸಿಗುತ್ತಿಲ್ಲ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಕೇಂದ್ರ ಸರ್ಕಾರ ಲೋಕಸಭಾ ಸೀಟುಗಳನ್ನ 543ರಿಂದ 816ಕ್ಕೆ ಹೆಚ್ಚಿಸುವ ಬಗ್ಗೆ ಯೋಚನೆ ಮಾಡುತ್ತಿದೆ. ಅಂದರೆ ಸುಮಾರು 273 ಹೊಸ ಸೀಟುಗಳು ಸೇರುತ್ತವೆ. ಇದು ಸುಮಾರು 50% ಹೆಚ್ಚಳ. ಇದರಿಂದ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅದರಲ್ಲಿ ಮೊದಲನೇ ಕಾರಣ ಮಹಿಳಾ ಮೀಸಲಾತಿ. ಮಹಿಳಾ ಮೀಸಲಾತಿ ಬಗ್ಗೆ ನೋಡೋದಾದ್ರೆ, ಹೊಸ ಕಾನೂನು ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಸೀಟುಗಳನ್ನ ಮಹಿಳೆಯರಿಗೆ ಮೀಸಲು ಮಾಡಬೇಕು. ಇದು ಒಳ್ಳೆಯ ನಿರ್ಧಾರವೇ, ಯಾಕಂದ್ರೆ ಮಹಿಳೆಯರ ರಾಜಕೀಯ ಭಾಗವಹಿಸುವಿಕೆ ಹೆಚ್ಚಾಗುತ್ತದೆ. ಆದರೆ ಒಂದು ಸಮಸ್ಯೆ ಇದೆ. ಈಗಿರುವ 543 ಸೀಟುಗಳಲ್ಲಿ 33% ಮೀಸಲು ಮಾಡಿದರೆ ಪುರುಷ ರಾಜಕಾರಣಿಗಳಿಗೆ ಸೀಟು ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಸರ್ಕಾರ ಹೊಸ ಸೀಟುಗಳನ್ನ ಸೇರಿಸಿ ಅದರಲ್ಲೇ ಮಹಿಳೆಯರಿಗೆ ಮೀಸಲು ಕೊಡಲು ಯೋಚನೆ ಮಾಡುತ್ತಿದೆ. ಇದು ಒಂದು ರೀತಿಯಲ್ಲಿ ಸಮತೋಲನ ತರುವ ಪ್ರಯತ್ನ. ಈಗ ಈ ಬದಲಾವಣೆಯಿಂದ ಯಾವ ರಾಜ್ಯಗಳಿಗೆ ಲಾಭ ನೋಡೋಣ. ಜನಸಂಖ್ಯೆ ಹೆಚ್ಚು ಇರುವ ರಾಜ್ಯಗಳಿಗೆ ಹೆಚ್ಚು ಸೀಟುಗಳು ಸಿಗುತ್ತವೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಈ ರಾಜ್ಯಗಳಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಸೀಟುಗಳ ಸಂಖ್ಯೆ ತುಂಬಾ ಹೆಚ್ಚಾಗಬಹುದು. ಅಂದರೆ ಉತ್ತರ ಭಾರತ ರಾಜಕೀಯ ಶಕ್ತಿ ಇನ್ನಷ್ಟು ಹೆಚ್ಚಾಗಬಹುದು. ಇದೇ ಕಾರಣಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ಆತಂಕ ವ್ಯಕ್ತಪಡಿಸುತ್ತವೆ. ಯಾಕೆ ಗೊತ್ತಾ? ದಕ್ಷಿಣ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಯಶಸ್ವಿಯಾಗಿವೆ. ಆದರೆ ಜನಸಂಖ್ಯೆ ಆಧಾರವಾಗಿ ಸೀಟು ಹಂಚಿದರೆ ಉತ್ತರ ರಾಜ್ಯಗಳಿಗೆ ಹೆಚ್ಚು ಸೀಟುಗಳು ಸಿಗುತ್ತವೆ. ದಕ್ಷಿಣ ರಾಜ್ಯಗಳ ಪ್ರಭಾವ ಕಡಿಮೆಯಾಗಬಹುದು. ಇದರಿಂದ ರಾಜಕೀಯ ಸಮತೋಲನ ಕೆಡಬಹುದು ಅನ್ನೋ ಭಯ ಇದೆ. ಈಗ ಈ ಬದಲಾವಣೆ ಹೇಗೆ ಜಾರಿಗೆ ಬರುತ್ತದೆ ನೋಡೋಣ. ಇದಕ್ಕೆ ಮುಖ್ಯವಾದ ಪ್ರಕ್ರಿಯೆ ಡಿಲಿಮಿಟೇಷನ್, ಅಂದರೆ ಕ್ಷೇತ್ರಗಳ ಗಡಿ ಮರುಹಂಚಿಕೆ. ಹೊಸ ಜನಗಣತಿ ಆಧಾರವಾಗಿ ಹೊಸ ಕ್ಷೇತ್ರಗಳನ್ನ ರಚಿಸಲಾಗುತ್ತದೆ. ಈ ಪ್ರಕ್ರಿಯೆ 2026ರ ನಂತರ ನಡೆಯುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದ್ರೆ ಲೋಕಸಭಾ ಸೀಟುಗಳನ್ನ 816ಕ್ಕೆ ಹೆಚ್ಚಿಸುವುದು ಒಂದು ಮಹಾ ದೊಡ್ಡ ಬದಲಾವಣೆ. ಮಹಿಳಾ ಪ್ರತಿನಿಧಿತ್ವ ಹೆಚ್ಚಾಗುತ್ತದೆ. ರಾಜಕೀಯ ಸಮತೋಲನ ಬದಲಾಗಬಹುದು. ಆದರೆ ಇದು ಇನ್ನು ಅಂತಿಮ ನಿರ್ಧಾರ ಅಲ್ಲ. ಸಂವಿಧಾನ ತಿದ್ದುಪಡಿ ಅಗತ್ಯವಿದೆ. ಎಲ್ಲವೂ ಸರಿ ಹೋದರೆ 2029ರ ಚುನಾವಣೆಗೆ ಇದು ಜಾರಿಗೆ ಬರಬಹುದು. ಕೊನೆಗೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ನಿರ್ಧಾರ ಒಳ್ಳೆಯದೇ ಅಥವಾ ಅಪಾಯಕಾರಿಯೇ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.